ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಮನ್ ಮ್ಯಾನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮ್ಮ ಭಾರತ ದೇಶ ಕಳೆದ 200 ವರ್ಷಗಳಿಂದ ಹಿಡಿದು ಈಗಿನ 2023-24ರವರೆಗೆ ಅನೇಕ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ. ಕೈಗಾರಿಕೆಯಿಂದ ಆಗಿರ್ಬೋದು, ಟೆಕ್ನಾಲಜಿ ಸಂಸ್ಥೆಗಳಿಂದ ಆಗಿರ್ಬೋದು, ಎಜುಕೇಷನಿಂದ ಆಗಿರ್ಬೋದು, ಎಲ್ಲದರಲ್ಲೂ ಭಾರತ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿದೆ. ಆದರೆ ಎಷ್ಟೇ ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಪರ್ಟಿಕ್ಯುಲರ್ ಆಗಿ ಒಂದು ನಗರ ಇನ್ನೂ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. 200 ವರ್ಷಗಳ ಹಿಂದೆ ಆ ಟೌನ್ ಹೇಗೆ ಇತ್ತೋ ಅದೇ ಥರ ಈಗಲೂ ಇದೆ. ಆ್ಯಂಡ್ ಆ ನಗರ ಯಾವುದು ಅಂತ ನೀವು ಕೇಳ್ಬೋದು. ಅಭಿವೃದ್ಧಿ ಆಗದ ಆ ನಗರದ ಹೆಸರೇ ಕಾಮಾಟಿಪುರ. ಏಷ್ಯಾದಲ್ಲಿ ಅತಿ ಹೆಚ್ಚು ವೇಶ್ಯೆಯರು ಇರುವಂತಹ ಸ್ಥಳ. ಇವತ್ತಿನ ಈ ವಿಡಿಯೋದಲ್ಲಿ ಕಾಮಾಟಿಪುರದ ಡಾರ್ಕ್ ಹಿಸ್ಟ್ರಿಯನ್ನು ನಿಮ್ಮ ಮುಂದೆ ಡೀಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾವು ಸ್ಟ್ರೈಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಮೊದಲನೇದಾಗಿ ಈ ಕಾಮಾಟಿಪುರದ ಇತಿಹಾಸವನ್ನು ನೋಡೋದಕ್ಕಿಂತ ಮೊದಲು ಈ ಕಾಮಾಟಿಪುರ ಇರುವ ಮುಂಬೈನ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸುಮಾರು 500 ವರ್ಷಗಳ ಹಿಂದೆ ಪೋರ್ಚುಗೀಸರು ಮುಂಬೈ ನಗರವನ್ನು ಆಕ್ರಮಿಸಿಕೊಂಡಾಗ ಮುಂಬೈ ನಗರ 7 ದ್ವೀಪವಾಗಿತ್ತು. ನಂತರ ಪೋರ್ಚುಗೀಸ್ನ ಕುಟುಂಬದವರಿಗೂ ಬ್ರಿಟಿಷ್ನ ರಾಜಮನೆತನದ ಕುಟುಂಬದವರಿಗೂ ಒಂದು ಮದುವೆ ಸಮಾರಂಭ ನಡೆಯುತ್ತೆ. ಆ ಮದುವೆ ಸಮಾರಂಭದಲ್ಲಿ ಪೋರ್ಚುಗೀಸ್ನ ಮನೆತನದವರು ಬ್ರಿಟಿಷ್ನ ರಾಜಮನೆತನದವರಿಗೆ ವರದಕ್ಷಿಣೆಯಾಗಿ 7 ದ್ವೀಪವಾದ ಮುಂಬೈ ನಗರವನ್ನು ಕೊಡ್ತಾರೆ. ಬ್ರಿಟಿಷ್ ರಾಜಮನೆತನದವರು ಕೂಡ ಪೋರ್ಚುಗೀಸರು ವರದಕ್ಷಿಣೆಯಾಗಿ ಕೊಟ್ಟ ಈ ಮುಂಬೈ ನಗರವನ್ನು ತಗೊಳ್ತಾರೆ. ಆದರೆ ಬ್ರಿಟಿಷ್ ರಾಜಮನೆತನದವರಿಗೆ ಈ 7 ದ್ವೀಪವಾದ ಮುಂಬೈ ನಗರವನ್ನು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇಟ್ಟಿರ್ತಾರೆ. ಯಾಕೆಂದರೆ ಮುಂಬೈ ನಗರ ಆ ಸಮಯದಲ್ಲಿ ವ್ಯವಸಾಯ ಮಾಡ್ತಾ ಇದ್ದಂತಹ ಭೂಮಿಯಾಗಿತ್ತು. ಬ್ರಿಟಿಷ್ ಮನೆತನದವರ ಹತ್ರ 7 ದ್ವೀಪವಾದ ಮುಂಬೈ ನಗರ ಹೊಂದಿದೆ ಅಂತ ಆಗಿನ ಕಾಲದ ಒಂದು ದೊಡ್ಡ ಕಂಪನಿಗೆ ವಿಷಯ ಗೊತ್ತಾಗುತ್ತೆ. ಆ್ಯಂಡ್ ಆ ದೊಡ್ಡ ಕಂಪನಿಯ ಹೆಸರೇ ಈಸ್ಟ್ ಇಂಡಿಯಾ ಕಂಪನಿ. ಭಾರತವನ್ನು 200 ವರ್ಷಗಳು ಆಳಿದಂತಹ ಒಂದು ಕಂಪನಿನೇ ಈ ಈಸ್ಟ್ ಇಂಡಿಯಾ ಕಂಪನಿ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಮನೆತನದ ಹತ್ರ ಇದ್ದ 7 ದ್ವೀಪವಾದ ಮುಂಬೈ ನಗರವನ್ನು ಖರೀದಿ ಮಾಡ್ತಾರೆ. ಬ್ರಿಟಿಷ್ ಮನೆತನದವರು ಕೂಡ ಈ 7 ದ್ವೀಪವನ್ನು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಂತ ಒಂದು ಬೆಲೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂಬೈ ನಗರವನ್ನು ಸೇಲ್ ಮಾಡ್ತಾರೆ. ನಂತರ ಈಸ್ಟ್ ಇಂಡಿಯಾ ಕಂಪನಿ ಬಿಸ್ನೆಸ್ ಮೈಂಡಿಂದ ಈ 7 ದ್ವೀಪವನ್ನು ಒಟ್ಟುಗೂಡಿಸುವ ಹಾಗೆ ದೊಡ್ಡ ಮಟ್ಟದ ಕನ್ಸ್ಟ್ರಕ್ಷನ್ ವರ್ಕನ್ನು ಪ್ಲ್ಯಾನ್ ಮಾಡಿ ಆ ಕೆಲಸ ಮಾಡೋದಕ್ಕೆ ವರ್ಕರ್ಸ್ ಬೇಕು ಅಂತ ಭಾರತದ ಹಲವು ಕಡೆಯಿಂದ ಜನಗಳನ್ನು ಕರೆಸ್ತಾರೆ. ಸರಿಯಾಗಿ ಅದೇ ಸಮಯದ ಕಾಲಘಟ್ಟದಲ್ಲಿ ತೆಲಂಗಾಣ ಭಾಗದಲ್ಲಿದ್ದ ಮೊಘಲ್ ವಂಶದ ರಾಜ ಇನ್ನೊಬ್ಬ ರಾಜನೊಟ್ಟಿಗೆ ಯುದ್ಧದಲ್ಲಿ ಸೋಲ್ತಾರೆ. ಆದ್ರಿಂದ ತೆಲಂಗಾಣದಲ್ಲಿದ್ದ ಕಾಮತೀಸ್ ಎನ್ನುವ ಜನರು ತೆಲಂಗಾಣದಿಂದ ತಮ್ಮ ಜೀವ ಮತ್ತು ಜೀವನವನ್ನು ಕಾಪಾಡೋದಕ್ಕೆ ಪರದಾಡ್ತಾ ಇರ್ತಾರೆ. ಆ ಸಮಯದಲ್ಲೇ ಈಸ್ಟ್ ಇಂಡಿಯಾ ಎನ್ನುವ ಸಂಸ್ಥೆ ಮುಂಬೈಯಲ್ಲಿ ದೊಡ್ಡ ಮಟ್ಟದ ಕನ್ಸ್ಟ್ರಕ್ಷನ್ ವರ್ಕ್ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಕೆಲಸ ಮಾಡೋದಕ್ಕೆ ಜನಗಳು ಬೇಕು ಎನ್ನುವ ಮಾಹಿತಿ ತೆಲಂಗಾಣದಲ್ಲಿದ್ದ ಕಾಮತೀಸ್ ಜನಗಳಿಗೆ ಗೊತ್ತಾಗುತ್ತೆ. ಇದರಿಂದ ಕಾಮತೀಸ್ ಮುಂಬೈಯಲ್ಲಿ ಕೆಲಸ ಮಾಡೋದಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಹತ್ರ ವಲಸೆ ಹೋಗ್ತಾರೆ. ಹೀಗೆ ಕಾಮತೀಸ್ ಜನಗಳಿಗೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕನ್ಸ್ಟ್ರಕ್ಷನ್ ಕೆಲಸನೂ ಸಿಗುತ್ತೆ. ಹಾಗೆ ಅಲ್ಲಿನ ಕಾಮತೀಸ್ ಜನಗಳಿಗೆ ಉಳ್ಕೊಳ್ಳೋದಕ್ಕೆ ಆ ಕಂಪನಿಯವರು ಒಂದು ಸ್ಥಳವನ್ನು ಕೂಡ ಕೊಡ್ತಾರೆ. ಆ ಸ್ಥಳದ ಹೆಸರೇ ಕಾಮಾಟಿಪುರ. ಕಾಮತೀಸ್ ಜನಗಳಿಗೆ ಈಸ್ಟ್ ಇಂಡಿಯಾ ಎನ್ನುವ ದೊಡ್ಡ ಕಂಪನಿಯ ಕೆಳಗೆ ಕೆಲಸ ಸಿಕ್ಕಿದ್ರೂ ಕೂಡ ಆ ಕಂಪನಿ ಕೆಲಸ ಮಾಡ್ತಾ ಇದ್ದಂತಹ ಜನಗಳಿಗೆ ಕೊಟ್ಟಂತಹ ಸಂಬಳ ತುಂಬ ಕಡಿಮೆಯಾಗಿತ್ತು. ಆ ಕಂಪನಿ ಕೊಡ್ತಾ ಇದ್ದಂತಹ ಸಂಬಳದಲ್ಲಿ ಒಬ್ಬರ ಹೊಟ್ಟೆ ತುಂಬಿಸೋದೇ ಕಷ್ಟವಾಗಿತ್ತು. ಒಂದು ಕಡೆ ಊರು ಬಿಟ್ಟು ಬಂದಂತಹ ಪರಿಸ್ಥಿತಿ, ಇನ್ನೊಂದು ಕಡೆ ಕೆಲಸ ಮಾಡಿ ಸರಿಯಾಗಿ ಸಂಭಾವನೆ ಸಿಗದೇ ಇರುವಂತಹ ಪರಿಸ್ಥಿತಿ. ಇದರಿಂದ ಹೇಗಾದರೂ ಮಾಡಿ ತಮ್ಮ ಕುಟುಂಬ ಮತ್ತು ಮಕ್ಕಳನ್ನು ಕಾಪಾಡಬೇಕು ಅಂತ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗಿದ್ದ ಮಹಿಳೆಯರು ವೇಶ್ಯಾವಾಟಿಕೆ ಎನ್ನುವ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಕಾಮಾಟಿಪುರದಲ್ಲಿದ್ದ ಕಾಮತೀಸ್ ಮಹಿಳೆಯರು ಈ ವೇಶ್ಯಾವಾಟಿಕೆ ಕೆಲಸವನ್ನ ಮಾಡ್ತಾ ಇರೋದನ್ನ ನೋಡಿದಂತಹ ಬ್ರಿಟಿಷರು ಈ ಕೆಲಸವನ್ನ ಕೂಡ ವ್ಯವಹಾರವಾಗಿಯೂ ಅದೇ ಸಮಯಕ್ಕೆ ಖುಷಿಯಾಗಿರೋದಕ್ಕೂ
ಫೋರ್ಸ್ಫುಲ್ ಆಗಿ ಕೆಲವೊಂದು ಹುಡುಗಿಯರನ್ನ ಈ ವೇಶ್ಯವಾಟಿಕೆ ಎನ್ನುವ ಕೆಲಸಕ್ಕೆ ತಳ್ಳುತ್ತಾರೆ ಬ್ರಿಟಿಷರು. ನಂತರ ಬ್ರಿಟಿಷರು ಈ ಕಾಮಾಟಿಪುರವನ್ನ ವೇಶ್ಯೆ ನಡೆಯುವ ಒಂದು ಮುಖ್ಯ ನಗರವಾಗಿನೇ ಕನ್ವರ್ಟ್ ಮಾಡ್ತಾರೆ. ದಿನದಿಂದ ದಿನಕ್ಕೆ ಮುಂಬೈ ನಗರದ ಕನ್ಸ್ಟ್ರಕ್ಷನ್ ಕೆಲಸ ದೊಡ್ಡದಾಗ್ತಾ ಇದ್ದ ಹಾಗೆ ಅಲ್ಲಿನ ಬಡ ಕುಟುಂಬದವರು ತಮ್ಮ ವ್ಯವಸಾಯ ಭೂಮಿಯನ್ನ ಕಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ವ್ಯವಸಾಯವನ್ನ ಕಳ್ಕೊಂಡಿರುವ ಜನರು ತಮ್ಮ ಕುಟುಂಬವನ್ನ ಕಾಪಾಡೋದಕ್ಕೆ ಬೇರೆ ದಾರಿ ಇಲ್ಲದೆ ವಾಂಟೆಡ್ ಆಗಿ ಈ ವೇಶ್ಯವಾಟಿಕೆ ದಂಧೆಗೆ ಇಳಿಸ್ತಾರೆ. ಕೊನೆಗೆ ಬ್ರಿಟಿಷರು ಬೇರೆ ಬೇರೆ ದೇಶಗಳಿಂದ ಅದೆಷ್ಟೋ ಹುಡುಗಿಯರನ್ನ ಕರ್ಕೊಂಡು ಬಂದು ಆ ಕಾಮಾಟಿಪುರ ಟೌನ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಗಿ ಗ್ರೂಪ್ ಮಾಡಲಾಗಿತ್ತು. ವರ್ಷಗಳು ಕಳೆದಂತೆ ಬ್ರಿಟಿಷರು ಮಾಡಿದ ಈ ದಂಧೆ ಕೂಡ ದೊಡ್ಡದಾಗ್ತಾ ಇತ್ತು. ನಂತರ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹಲವಾರು ಬದಲಾವಣೆ ಕೂಡ ಆಯಿತು. ಆದರೂ ಕೂಡ ಈ ಕಾಮಾಟಿಪುರದಲ್ಲಿ ವೇಶ್ಯೆಯರ ದಂಧೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇತ್ತು. ಪ್ರೀತಿಸಿ ಮದುವೆ ಆಗೋಣ ಅನ್ನೋ ನೆಪದಲ್ಲಿ ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಅದೆಷ್ಟೋ ಯುವತಿ ಮತ್ತು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಈ ದಂಧೆಗೆ ಇಳಿಸ್ತಾರೆ ಎನ್ನುವ ಮಾಹಿತಿ ಕೂಡ ಇದೆ. ಇದಕ್ಕೆಲ್ಲ ಕಾರಣ ದಾವೂದ್ ಇಬ್ರಾಹಿಂ ಎನ್ನುವ ಡಾನ್ ಕೂಡ ಈ ದಂಧೆಯನ್ನು ಒಂದು ಬಿಸ್ನೆಸ್ ಆಗಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಾನೂ ಹೇಳಲಾಗ್ತಾ ಇದೆ. ಹೀಗೆ ಅದೆಷ್ಟೋ ಕರಾಳ ಘಟನೆಗಳು ಈ ಕಾಮಾಟಿಪುರದಲ್ಲಿ ಈಗಲೂ ನಡೀತಾ ಇದೆ. ಈ ಕಾಮಾಟಿಪುರದ ಡಾರ್ಕ್ ಸೈಡನ್ನು ಕೇಳಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.